ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಸರ್. ಮುಖ್ಯವಾಗಿ ಇವತ್ತು ಸಮಾರಂಭ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಮೈಸೂರಲ್ಲಿ, ಏನ್ ಹೇಳ್ತೀರಿ ಸರ್? ಪಾದಯಾತ್ರೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ, ಹೋರಾಟ ಮುಂದುವರಿತದೆ. ನಿನ್ನೆ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡಿದ್ದಾರೆ, ನಾನು ಹಿಂದುಳಿದ ವರ್ಗದವನು ಅಂತ ಮಾಡಿದ್ದಾರೆ ಅಂಥೇಳಿ. ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ನೀವು ಹಗರಣಗಳನ್ನು ಮಾಡಿದ್ದೀರಿ, ಅದಕ್ಕೆ ಜಾತಿಯ ಒಂದು ಛತ್ರಿಯನ್ನು ಇಟ್ಟುಕೊಂಡು ಮಾಡೋದು ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಸುಮಾರು 20 ವರ್ಷದಿಂದ ಇವನ್ UPA ಸರ್ಕಾರ ಇದ್ದಾಗೂ ಸಹಿತ ಪ್ರಪೋರ್ಷನೇಟ್ಲಿ ನೋಡಿದರೆ ಹೈಯೆಸ್ಟು MP MLAಸು ಎಲ್ಲಿ ರಾಜ್ಯಸಭಾ MPಗಳು ಹೈಯೆಸ್ಟ್ OBC SC ST ಇದ್ದಾರೆ, ಈಗೂ ಹೈಯೆಸ್ಟ್ ನಮ್ಮದೇ ಇದ್ದಾರೆ. ಹಾಗಾಗಿ ಇದಕ್ಕೆ ಮತ್ತು ಯಾವತ್ತಲೂ ಮೋದಿಯವರ ಮೊದಲನೇ ಗೌರ್ಮೆಂಟ್ನಲ್ಲಿ, ಮೋದಿಯವರ ಎರಡನೇ ಗೌರ್ಮೆಂಟ್ನಲ್ಲಿ, ಮೂರನೇ ಗೌರ್ಮೆಂಟ್ನಲ್ಲಿ ಅತಿ ಹೆಚ್ಚು OBC SC ST ರೆಪ್ರೆಸೆಂಟೇಷನ್ ಕೊಟ್ಟವ್ರು ನಾವು. ನೀವು ಯಾವತ್ತಲೂ ಕಾಂಗ್ರೆಸ್ ಪಾರ್ಟಿಯವರು ಯಾವತ್ತಲೂ OBC SC ST ವಿರುದ್ಧ ಇದ್ದವ್ರು. ಇವರು ದೇವರಾಜ್ ಅರಸರ್ ವಿಷಯ ತೆಗೆದಾರ. ಅವರು ದೇವರಾಜ್ ಅರಸರ್ನ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಇಳಿಸಿದ್ದಾರೆ. ನೀವು ಇಂದಿರಾ ಗಾಂಧಿಗೆ ಬೈತಾ ಇದ್ದೀರಿ. ನೀವು ಇಂದಿರಾ ಗಾಂಧಿ ಅವರು ಇಳಿಸಿದ್ರು. ಆಕ್ಚುಲಿ ದೇವರಾಜ್ ಅರಸು ಭ್ರಷ್ಟಾಚಾರ ಮಾಡಿರಲಿಲ್ಲ, ಆದರೂ ಇಳಿಸಿದ್ರಿ ನೀವು. ಆದರೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ. ಆದ್ದರಿಂದ ಈ ರೀತಿಯಾದಂತಹ ಛತ್ರಿ ಹಿಡಿಯುವುದನ್ನ ಕೆಲಸವನ್ನ ಕೊಡೆ ಹಿಡಿಯುವ ಕೆಲಸ ಬಂದ್ ಮಾಡಬೇಕು. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿ ನೋಡಿದಿರಿ ಸರ್, ನಾನು ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಜಗ್ಗಲ್ಲ, ಎದುರಲ್ಲ, ಇವ್ರ ಹೋರಾಟಕ್ಕಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ರಾಜೀನಾಮೆ ಕೊಡಲ್ಲ. ಮತ್ತೆ ರಾಜಕೀಯವಾಗಿ ಕಪ್ಪು ಮಸಿ ಬೆಳೆದಕ್ಕೆ ಪ್ರತಿಪಕ್ಷಗಳು ಮಾಡ್ತಾ ಇದಾವೆ, ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳೋ ಸ್ಟೈಲ್ದಲ್ಲೇ ಗೊತ್ತಾಗ್ತದೆ. ಅವರು ಇಲ್ಲಾಂದ್ರೆ ಇದಕ್ಕೆಲ್ಲ ಎದಕ್ಕೆ ರಿಯಾಕ್ಟ್ ಮಾಡಬೇಕು? ಅವರು ಭಯಗೊಂಡಿದ್ದಾರೆ, ಭಯಭೀತರಾಗಿದ್ದಾರೆ, ಅವರು ಸ್ಥಿತಿಮತಿಯನ್ನು ಕಳ್ಕೊಂಡಿದ್ದಾರೆ. ಹಿಂದುಳಿದ ವರ್ಗದವನು ಅಂತ ಮಾಡಿದ್ದಾರೆ ಅಂಥೇಳಿ. ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ನೀವು ಹಗರಣಗಳನ್ನು ಮಾಡಿದ್ದೀರಿ, ಅದಕ್ಕೆ ಜಾತಿಯ ಒಂದು ಛತ್ರಿಯನ್ನು ಇಟ್ಟುಕೊಂಡು ಮಾಡೋದು ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಸುಮಾರು 20 ವರ್ಷದಿಂದ ಇವನ್ UPA ಸರ್ಕಾರ ಇದ್ದಾಗೂ ಸಹಿತ ಪ್ರಪೋರ್ಷನೇಟ್ಲಿ ನೋಡಿದರೆ ಹೈಯೆಸ್ಟು MP MLAಸು ಎಲ್ಲಿ ರಾಜ್ಯಸಭಾ MPಗಳು ಹೈಯೆಸ್ಟ್ OBC SC ST ಇದ್ದಾರೆ, ಈಗೂ ಹೈಯೆಸ್ಟ್ ನಮ್ಮದೇ ಇದ್ದಾರೆ. ಹಾಗಾಗಿ ಇದಕ್ಕೆ ಮತ್ತು ಯಾವತ್ತಲೂ ಮೋದಿಯವರ ಮೊದಲನೇ ಗೌರ್ಮೆಂಟ್ನಲ್ಲಿ, ಮೋದಿಯವರ ಎರಡನೇ ಗೌರ್ಮೆಂಟ್ನಲ್ಲಿ, ಮೂರನೇ ಗೌರ್ಮೆಂಟ್ನಲ್ಲಿ ಅತಿ ಹೆಚ್ಚು OBC SC ST ರೆಪ್ರೆಸೆಂಟೇಷನ್ ಕೊಟ್ಟವ್ರು ನಾವು. ನೀವು ಯಾವತ್ತಲೂ ಕಾಂಗ್ರೆಸ್ ಪಾರ್ಟಿಯವರು ಯಾವತ್ತಲೂ OBC SC ST ವಿರುದ್ಧ ಇದ್ದವ್ರು. ಇವರು ದೇವರಾಜ್ ಅರಸರ್ ವಿಷಯ ತೆಗೆದಾರ. ಅವರು ದೇವರಾಜ್ ಅರಸರ್ನ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಇಳಿಸಿದ್ದಾರೆ. ನೀವು ಇಂದಿರಾ ಗಾಂಧಿಗೆ ಬೈತಾ ಇದ್ದೀರಿ. ನೀವು ಇಂದಿರಾ ಗಾಂಧಿ ಅವರು ಇಳಿಸಿದ್ರು. ಆಕ್ಚುಲಿ ದೇವರಾಜ್ ಅರಸು ಭ್ರಷ್ಟಾಚಾರ ಮಾಡಿರಲಿಲ್ಲ, ಆದರೂ ಇಳಿಸಿದ್ರಿ ನೀವು. ಆದರೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ. ಆದ್ದರಿಂದ ಈ ರೀತಿಯಾದಂತಹ ಛತ್ರಿ ಹಿಡಿಯುವುದನ್ನ ಕೆಲಸವನ್ನ ಕೊಡೆ ಹಿಡಿಯುವ ಕೆಲಸ ಬಂದ್ ಮಾಡಬೇಕು. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿ ನೋಡಿದಿರಿ ಸರ್, ನಾನು ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಜಗ್ಗಲ್ಲ, ಎದುರಲ್ಲ, ಇವ್ರ ಹೋರಾಟಕ್ಕಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ರಾಜೀನಾಮೆ ಕೊಡಲ್ಲ. ಮತ್ತೆ ರಾಜಕೀಯವಾಗಿ ಕಪ್ಪು ಮಸಿ ಬೆಳೆದಕ್ಕೆ ಪ್ರತಿಪಕ್ಷಗಳು ಮಾಡ್ತಾ ಇದಾವೆ, ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳೋ ಸ್ಟೈಲ್ದಲ್ಲೇ ಗೊತ್ತಾಗ್ತದೆ. ಅವರು ಇಲ್ಲಾಂದ್ರೆ ಇದಕ್ಕೆಲ್ಲ ಎದಕ್ಕೆ ರಿಯಾಕ್ಟ್ ಮಾಡಬೇಕು? ಅವರು ಭಯಗೊಂಡಿದ್ದಾರೆ, ಭಯಭೀತರಾಗಿದ್ದಾರೆ, ಅವರು ಸ್ಥಿತಿಮತಿಯನ್ನು ಕಳ್ಕೊಂಡಿದ್ದಾರೆ. ಕೊನೆಯ ಓಟ ಸರ್, ಈಗ ಪಾದಯಾತ್ರೆ ಅಂತಿಮ ಗಂಟೆ ಆಗಿದೆ. ಓಕೆ, ಇದಿಷ್ಟು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.